ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಸಮಿತಿಯಿಂದ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸಲು ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಆಶಾ ಕಾರ್ಯಕರ್ತೆಯರಿಗೆ 10,000 ರು ಖಾತ್ರಿಪಡಿಸುವ ಆದೇಶವನ್ನ ಮುಖ್ಯಮಂತ್ರಿಗಳು ನೀಡಿದ್ರು. ಆದರೆ ಸರ್ಕಾರವನ್ನು ನಿಷ್ಠೆ ಇಲ್ಲದಂತೆ ಆರೋಪಿಸಲಾಗಿದೆ. ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ ಗೌರವ ಧನ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ತಯಾರಾಗಬೇಕೆಂದು ಕರೆ ನೀಡಿದ್ದಾರೆ. ಗದಗ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಸಮಿತಿಯಿಂದ ಆಶಾ ಕಾರ್ಯಕರ್ತೆಯರ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮುಖ್ಯಮಂತ್ರಿಗಳು ಮಾತು ಕೊಟ್ಟಂತೆ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 10,000 ರು ಖಾತ್ರಿಪಡಿಸುವ ಆದೇಶ ಹೊರಡಿಸಬೇಕು. ಪ್ರತಿ ಆಶಾಗೆ ಜನಸಂಖ್ಯೆ ಹೆಚ್ಚಿಸುವ ಹೆಸರಲ್ಲಿ ಆಶಾಗಳನ್ನ ಮನೆಗೆ ಕಳುಹಿಸುವ ಆದೇಶ ಹಿಂಪಡೆಯಬೇಕು. ಆಶಾಗಳ ಅವೈಜ್ಞಾನಿಕ ಮೌಲ್ಯಮಾಪನ ಪ್ರಕ್ರಿಯೆ ಹಿಂಪಡೆಯಬೇಕು. ಬಜೆಟ್ನಲ್ಲಿ 1,000 ರೂಪಾಯಿಯನ್ನ ಘೋಷಣೆ ಮಾಡಿದ ಸರ್ಕಾರವು ಈ ಕೂಡಲೇ ಹೆಚ್ಚಿಸಬೇಕು. ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಿಸಿದಂತೆ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೂ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ರು. ನಗರದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಕೃಷ್ಣ ಜಯಂತಿ ಹಾಗೂ ಡಿ ದೇವರಾಜ್ ಅರಸು ಜಯಂತಿಯ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರ್ ಎಚ್.ಎ. ಸರಕಾವಸ್ ಮಾತನಾಡಿ 16ರಂದು ಕೃಷ್ಣ ಜಯಂತಿ ಹಾಗೂ 20ರಂದು ಡಿ ದೇವರಾಜ್ ಅರಸು ಜಯಂತಿಯನ್ನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಅರ್ಥಪೂರ್ಣವಾಗಿ ಜಯಂತಿ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಆಚರಿಸುವಂತೆ ತಿಳಿಸಿದರು. ಸಭೆಯಲ್ಲಿ ಮುಖಂಡರುಗಳಾದ ಪ್ರಕಾಶ್ ವಿ ಯಾದವ್, ರಮೇಶ್ ಯಾದವ್, ವಾಸುದೇವ್ ರಂಗನ್ಪೇಟ್, ನಾಗರಾಜ್ ಸೇಡಂ, ಸನ್ನಿ ಯಾದವ್, ಸುರೇಶ್ ಯಾದವ್, ಹನುಮೇಶ್ ಯಾದವ್, ವೆಂಕಟೇಶ್ ಮಡ್ಜಾಬಾವಿ, ವೆಂಕಣ್ಣ ಯಾದವ್, ಮಂಜು ದೇವತ್ಕಲ್, ಲಕ್ಷ್ಮಣ ದೇವಿಕೇರ, ಭೀಮರಾಯ, ಬೈರಿಮಟ್ಟಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು. ತಿಪಟೂರು ತಾಲೂಕು ಅರಸೀಕೆರೆ ಮಾರ್ಗದ NH-73 ರಾಷ್ಟ್ರೀಯ ಹೆದ್ದಾರಿಯ ಮಾರ್ಗದಿಂದ ಹೊಂದಿಕೊಂಡಿರುವ ಕರೀಕೆರೆ ಗ್ರಾಮಕ್ಕೆ ಹಾದು ಹೋಗಿರುವ ರಸ್ತೆಯಗಲಕ್ಕೂ ಬಾಯಿ ತೆರೆದಿರುವ ಹೊಂಡಗಳಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ತಾಲೂಕಿನ ಹೊನ್ನವಳ್ಳಿ ಹೋಬಳಿಯಾದ ಕರೀಕೆರೆ ಭಾಗದಲ್ಲಿ ಕಳೆದ ಕೆಲ ತಿಂಗಳಿನಿಂದ ಬೀಳುತ್ತಿರುವ ಮಳೆಯಿಂದ ರಸ್ತೆಯಲ್ಲಿ ಗುಂಡಿ ಹೊಂಡಗಳಾಗಿದ್ದು ವಾಹನ ಹಾಗೂ ಜನರ ಓಡಾಟಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಿಪಟೂರು NH-73 ರಸ್ತೆಗೆ ಹೊಂದಿಕೊಂಡಿರುವ ಕರೀಕೆರೆ ಮಾರ್ಗದ ರಸ್ತೆಯಂತೂ ಸಂಪೂರ್ಣ ಹಾಳಾಗಿದ್ದು ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ತೊಂದರೆಯಾಗಿದೆ. ಚಿರತೆಯ ಹಾವಳಿಗೆ ಸಿಲುಕಿ ನಲುಗುತ್ತಿರುವ ಹೊನ್ನವಳ್ಳಿ ಹೋಬಳಿ ಕರೀಕೆರೆ ಭಾಗದ ಹಳ್ಳಿಗಳಲ್ಲಿ ಹದಗೆಟ್ಟ ಸಂಪರ್ಕ ರಸ್ತೆಗಳು ಕೂಡ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಮಳೆಗಾಲವಾದ ಕಾರಣ ಅಲ್ಲಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳಲ್ಲಿ ಈಗ ಹೊಂಡಗಳು ಬಾಯಿ ತೆರೆದು ವಾಹನಗಳ ಓಡಾಟಕ್ಕೆ ಸಂಚಕಾರ ತಂದೊಡ್ಡಿದೆ. ಈ ರಸ್ತೆಯಲ್ಲಿ KSRTC ಬಸ್ಗಳು, ದ್ವಿಚಕ್ರ ವಾಹನಗಳಲ್ಲದೆ ಈ ಭಾಗದ ಹಲವಾರು ಹಳ್ಳಿಗಳ ಗ್ರಾಮಸ್ಥರು ಆದರೆ ರಸ್ತೆಯಲ್ಲಿ ಹೆಜ್ಜೆಗೊಂದು ಗುಂಡಿ ಬಿದ್ದು ವಾಹನ ಸವಾರರು ಸರ್ಕಸ್ ಮಾಡಿಕೊಂಡು ಸಂಚರಿಸುವ ಸ್ಥಿತಿ ಎದುರಾಗಿದೆ. ನಿತ್ಯ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಮಾತ್ರವಲ್ಲದೆ ಶಾಲಾ ಮಕ್ಕಳು ಕೂಡ ಹಾಳಾದ ರಸ್ತೆಯಲ್ಲಿ ಓಡಾಡಲು ನರಕ ಯಾತನೆ ಅನುಭವಿಸಬೇಕಾಗಿದೆ. ಶಾಲಾ ವಾಹನಗಳು, ಕೂಲಿ ಕೆಲಸಕ್ಕೆ ಜನರನ್ನ ತುಂಬಿಕೊಂಡು ಹೋಗುವ ವಾಹನಗಳ ಸವಾರರಿಗೂ ನರಕದ ಗೋಳಾಗಿದೆ. ರಸ್ತೆ ಕಿರಿದಾಗಿದ್ದು ಕೆಸರುಮಯ ಗುಂಡಿಗಳಲ್ಲಿ ವಾಹನಗಳು ಎದುರು ಬಂದಾದ್ರೆ ಮುಂದೆ ಚಲಿಸಲು ಜೀವ ಕೈಯಲ್ಲಿ ಹಿಡಿದು ಹರಸಾಹಸ ಪಡುವಂತಾಗಿದೆ. ರಾತ್ರಿ ವೇಳೆ ವಾಹನ ಸವಾರರು ಬಿದ್ದು ಅಪಘಾತಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಮಾರ್ಗದ ಕರೀಕೆರೆ ರಸ್ತೆ ಬದಿ ಕೆರೆ ಇದ್ದು ಒಂದು ಕಡೆ ಕಂದಕ, ಮತ್ತೊಂದು ಕಡೆ ಕೆರೆಯ ಹಳ್ಳದ ಕಡೆಗೆ ತಿರುವಿನಿಂದ ಕೂಡಿದೆ. ಕಿರಿದಾದ ರಸ್ತೆಯಲ್ಲಿ ಡಾಂಬರ್ ಕಿತ್ತು ಗುಂಡಿಗಳಾಗಿದ್ದು ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಸುಮಾರು 3-4 ವರ್ಷದಿಂದಲೂ ಅವ್ಯವಸ್ಥೆಯಿಂದ ಕೂಡಿದ ರಸ್ತೆಯಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರಸ್ತೆ ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಓಡಾಟಕ್ಕೆ ಹಾಗೂ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂಬುದು ಈ ಭಾಗದ ಗ್ರಾಮಸ್ಥರ ಆಗ್ರಹವಾಗಿದೆ. ಧರ್ಮಸ್ಥಳ ಮತ್ತು ಆಡಳಿತಾಧಿಕಾರಿ ಪರವಾಗಿ ಹಾಸನದಲ್ಲಿ ಪ್ರತಿಭಟನೆ. ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆರೋಪದ ಹಿನ್ನೆಲೆ ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತದೆ.
ಪ್ರತಿಭಟನೆಯಲ್ಲಿ ನೂರಾರು ಹಿಂದೂಪರ ಕಾರ್ಯಕರ್ತರು, ವಕೀಲರು, ಭಕ್ತರು ಭಾಗಿಯಾಗಿದ್ದು ಕೋರ್ಟ್ ಕಾರ್ಯಕಲಾಪ ಬಹಿಷ್ಕರಿಸಿ ವಕೀಲರ ಸಂಘದಿಂದ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಕ್ಕೆ ಧರ್ಮಸ್ಥಳವನ್ನ ಗುರಿಯಾಗಿಸುತ್ತಿದ್ದಾರೆ. ಮೊದಲು ಶಬರಿಮಲೆಯನ್ನ ಗುರಿಯಾಗಿಸಿದ್ರು, ಈಗ ಧರ್ಮಸ್ಥಳವನ್ನ ಗುರಿಯಾಗಿಸಲಾಗಿದೆ. ಇಂತಹ ಬುದ್ಧಿಜೀವಿಗಳ ಕೃತ್ಯಕ್ಕೆ ನಮ್ಮ ಧಿಕ್ಕಾರವಿದೆ ಎಂದು ಘೋಷಣೆಯನ್ನು ಸಹ ಕೂಗ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರೋ ಒಬ್ಬ ಹೇಳಿದ ಎಂಬ ಕಾರಣಕ್ಕೆ SIT ನಡೆಸಿದ್ದೀರಿ. ನೀವು ಹಿಂದೂ ಧರ್ಮದ ವಿರುದ್ಧ ಅಧಿಕಾರ ಮಾಡುತ್ತಿದ್ದೀರಿ. ನೀವು ಕೊನೆಯ ಬಾರಿ ಅಧಿಕಾರ ನಡೆಸುತ್ತಿದ್ದೀರಿ. ಸಿದ್ದರಾಮಯ್ಯನವರೇ, ನೀವು ಕೊನೆಯ ಬಾರಿ ಸರಿಯಾಗಿ ಆಡಳಿತ ನಡೆಸಿ, ಇಲ್ಲವಾದ್ರೆ ದೇವರ ಶಾಪಕ್ಕೆ, ಧರ್ಮದ ಶಾಪಕ್ಕೆ ಗುರಿಯಾಗ್ತೀರಿ. ಇನ್ನೆರಡೋ ಮೂರೋ ತಿಂಗಳು ಅಧಿಕಾರದಲ್ಲಿ ಇರ್ತೀರಿ ಅಷ್ಟೇ. ಸರಿಯಾದ ರೀತಿ ಆಡಳಿತ ಮಾಡಿ ನಿರ್ಗಮಿಸಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲಿನ ಭಕ್ತರು. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ SIT ತನಿಖೆ ವಿಚಾರದಲ್ಲಿ BY ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಹೇಳುವ ರೀತಿ, ಇಂದು ನಾನು ಸ್ಪಷ್ಟವಾಗಿ ಹೇಳಲು ಇಚ್ಛಿಸುತ್ತೇನೆ, ಈ ತನಿಖೆ ಮುಕ್ತ ನ್ಯಾಯಸಮ್ಮತವಾಗಿ ಹಾಗೂ ಸಮಯಬದ್ಧವಾಗಿ ಮುಕ್ತಾಯಗೊಳ್ಳಬೇಕೆಂಬುದು ನಮ್ಮ ಆಗ್ರಹ ಎಂದು BY ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಸತ್ಯಾಂಶವನ್ನ ಹೊರತೆಗೆದು ಜನತೆಯ ಮುಂದೆ ಸಾಬೀತುಪಡಿಸಬೇಕಾಗಿದೆ. ಜನರ ನಂಬಿಕೆಗೆ ಧಕ್ಕೆ ಬಾರದಂತೆ, ನ್ಯಾಯಕ್ಕೆ ಬಾಗಿಲು ತೆರೆದಂತೆ ಅಧಿಕಾರಿಗಳು ನಡೆದುಕೊಳ್ಳಬೇಕಿದೆ. ಯಾವುದೇ ರಾಜಕೀಯ ಒತ್ತಡಕ್ಕೂ ತಲೆ ಬಗ್ಗದೆ ಎಲ್ಲಾ ವಿವರಗಳು ಜನತೆಗೆ ಗೊತ್ತಾಗುವಂತೆ ಪಾರದರ್ಶಕವಾಗಿ ತನಿಖೆ ನಡೆಯಬೇಕು. ನಾವು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ವಿರುದ್ಧ ದೂಷಣೆ ಮಾಡ್ತಿಲ್ಲ. ಆದ್ರೆ ಧರ್ಮಸ್ಥಳದಂತಹ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳ ಸುತ್ತಲಿನ ಪ್ರಸ್ತುತ ಘಟನೆಗಳು ಜನರಲ್ಲಿ ಗೊಂದಲ ಉಂಟು ಮಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಜನತೆಗೆ ಉತ್ತರ ನೀಡಿ ಜನತೆಯ ಅನುಮಾನಗಳಿಗೆ ಮುಕ್ತಿ ದೊರಕಿಸಬೇಕು ಎಂದು ಹೇಳ್ತಿದ್ದಾರೆ. ಹಾಗೆ SITಗೆ ಸ್ಪಷ್ಟ ಆದೇಶವನ್ನ ನೀಡುವ ಮುಖಾಂತರ ತನಿಖೆಯನ್ನು ಮುಗಿಸುವತ್ತ ಗಂಭೀರ ಕ್ರಮ ತೆಗೆದುಕೊಳ್ಳಬೇಕು. ಭಾರತೀಯ ಜನತಾ ಪಕ್ಷ ಸತ್ಯದ ಪಕ್ಕದಲ್ಲಿದೆ. ನಮ್ಮ ಬೇಡಿಕೆ ಒಂದೇ, ತನಿಖೆ ಮುಗಿಯಲಿ, ಸತ್ಯಾಂಶ ಹೊರಬರುವಂತಾಗಲಿ ಎನ್ನುವ ಮೂಲಕ ವಿಜೇಂದ್ರ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.